ಹಿಂದುಳಿದ ಒಬ್ಬ ಯುವ ಶಾಸಕನ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದಿದೆ ಅನ್ನೋದು ತಾವೆಲ್ಲರೂ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು JDS ಮತ್ತು BJPಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಒಂದು ಸಂವಿಧಾನವಾದಂತಹ ಒಂದು ಹಕ್ಕನ್ನು ಪಡೆದಿತ್ತು, ಜನ ಆಯ್ಕೆ ಮಾಡಿ ಕಳಿಸಿದಂಥ ಒಬ್ಬ ಶಾಸಕನಿಗೆ, ಅದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ರೀತಿ ಅವಮಾನ ಮಾಡಿ ಅವರ ಏನು ಒಂದು ಅನಿಸಿಕೆಗಳನ್ನು, ಹೇಳಿಕೆಗಳನ್ನು ಅದುಮಿ ಇಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಯುವ MLA ಇದ್ದಾರೆ, ಮತ್ತು ಮಕ್ಕಳಿಗೆ ಪಾಠ ಹೇಳಿಕೊಡುವ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದಾರೆ. ಅವರು ಅಂತ ಒಬ್ಬ ವ್ಯಕ್ತಿಗೆ ಅವರು BJP ಮತ್ತು RS ಬಗ್ಗೆ ಮಾತಾಡ್ತಾರೆ ಅಂತೇಳಿ ಅವರ ಮಾತುಗಳನ್ನು ಆಡಬಾರ್ದು, ಅವರಿಗೆ ಬೆದರಿಕೆಯನ್ನು ಒಡ್ಡಬೇಕು ಅನ್ನೋದೇ ಇದರ ಉದ್ದೇಶ, ಹಿಂದಿನ ಉದ್ದೇಶ ಅಂತ ನಾನಾದರೂ ಭಾವಿಸಿದ್ದೀನಿ. ಇದೆಲ್ಲ ನಡೆಯೋದಿಲ್ಲ ಅಂತ ನಾನು BJP ಮತ್ತು JDS ಅವರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಹಿಂದುಳಿದ ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ, ಅವರ ತಪ್ಪುಗಳನ್ನು ಜನರ ಮುಂದೆ ಎಲ್ಲಿ ಬರುತ್ತೋ ಅಂತೇಳಿ ಅದನ್ನು ಬೇರೆ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾದಂಥ ಕುತಂತ್ರಗಳನ್ನು ಹಿಂದಿನಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಮುಂದೆ ಆಗಲಬಾರದು, ಆಗೋಕ್ಕೂ ಬಿಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಕೇಳಿ ಇಷ್ಟಪಡ್ತಾ ಇದ್ದೇವೆ. ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಮತ್ತೆ ಕರ್ನಾಟಕ ಶೋಷಿತ ವರ್ಗದಿಂದ ನಾವು ಅವರ ಜೊತೆ ನಿಂತೇವೆ. ಮತ್ತೆ ಮುಂದೆ ಅವರ ಬಗ್ಗೆ ಏನಾದರೂ ಅವರಿಗೆ ಕಿರುಕುಳ ನೀಡೋದಾಗಲಿ, ಮತ್ತೆ ಅವರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡೋದಾಗಲಿ, ಹಲ್ಲೆಗಳನ್ನು ಮಾಡೋದಾದ್ರೆ ತಕ್ಕ ಪಾಠವನ್ನು BJP ಮತ್ತು JDS ಅವರಿಗೆ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಈಗ SR ಬರ್ತಾ ಇದೆ. ನಮ್ಮ ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಸಮಾಜದ ಪ್ರಮುಖರಿಗೆ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಏನು ಇಮರೇಷನ್ ಫಾರಂ ಅನ್ನು ಕೊಡ್ತಾ ಇದ್ದಾರೆ, ಅದರ ಪರಿಷ್ಕರಣೆಯನ್ನು ಏನೊಂದು SR ಮುಖಾಂತರ PLA ಮತ್ತು PLOಗಳು ಮಾಡ್ತಾ ಇದ್ದಾರೆ. ತಾವು ಕಟ್ಟುನಿಟ್ಟಾಗಿ ಪ್ರತಿಯೊಂದು ನೋಡಿ ತಮ್ಮ ಇನ್ಸಿಲುಗಳು ಮತ್ತೆ ಫೋನ್ ನಂಬರ್ಗಳು ತಪ್ಪಾಗಿರೋದಾಗೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಹಿಂದುಳಿದ ವರ್ಗಗಳ ಮತಗಳನ್ನು ತೆಗಿಲಿಕ್ಕೆ ಇದು ಹುನ್ನಾರ ಅಂತ ನಾನಾದರೂ ಭಾವಿಸಿದ್ದೇನೆ. ಇದರ ಬಗ್ಗೆ ಎಚ್ಚರದಿಂದ ಇದ್ದು ತಮ್ಮ ಪ್ರಜಾಪ್ರಭುತ್ವವನ್ನು ನಡೆಸಬೇಕಾದ್ರೆ ತಮ್ಮ ಹೆಸರು ಮತಪಟ್ಟಿಯಲ್ಲಿ ಇರಬೇಕು. ಆ ಕಾರಣಕ್ಕೆ ತಾವೆಲ್ಲರೂ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ತಮ್ಮ ಹೆಸರನ್ನ ತೆಗೆದು ಆಗೋ ರೀತಿಯಲ್ಲಿ ನೋಡಿಕೊಂಡು ತಾವು ಇದನ್ನ ಈ ಪ್ರಜಾಪ್ರಭುತ್ವನ ನಾವು ಹಿಂದುಳಿದವರ್ಗಳು ಮತ್ತು ಎಲ್ಲರೂ ಸೇರಿ ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಕ್ಕೆ ನಾನು ಇಷ್ಟಪಡ್ತೇನೆ. ಮುಂದಿನ ಮಾತನ್ನ ನಮ್ಮ ಅಧ್ಯಕ್ಷರು